ಸತತ 9ನೇ ಬಾರಿ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ರು. 2026-27ನೇ ಸಾಲಿನ ಒಟ್ಟು ಬಜೆಟ್ ಗಾತ್ರ 53.5 ಲಕ್ಷ ಕೋಟಿ. ತೆರಿಗೆ ಸಂಗ್ರಹದ ಮೂಲಕ 28.7 ಲಕ್ಷ ಕೋಟಿ ಆದಾಯ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಪ್ರಸಕ್ತ ವರ್ಷ ಜಿಡಿಪಿ ದರ 7% ಸ್ಥಿರತೆಯ ಆಶಾವಾದ ಇದೆ. ವಿಶ್ವದ ಹಲವು ಕಡೆ ಯುದ್ಧ, ಹಣದುಬ್ಬರದ ಮಧ್ಯೆ ಆರ್ಥಿಕತೆ ಚೇತರಿಕೆ. 4.3% ಫಿಸ್ಕಲ್ ಡೆಫಿಸಿಟ್ ನಿರೀಕ್ಷೆಯನ್ನ ಕೇಂದ್ರ ಸಚಿವೆ ವ್ಯಕ್ತಪಡಿಸಿದರು. ಇನ್ನು ಬಜೆಟ್ ಮಂಡನೆಯ ದಿನವೇ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ ಆಗಿದೆ. ನರೇಂದ್ರ ಮೋದಿ ಆಡಳಿತದಲ್ಲಿ ಬಜೆಟ್ ದಿನವೇ ಮಾರ್ಕೆಟ್ ಕುಸಿದು ಹೋಗಿದೆ. ಅಂಡ್ ಫಾರ್ ದ ಫಸ್ಟ್ ಟೈಮ್ ಸಂಡೇ ಬಜೆಟ್ ಅನ್ನ ಮಂಡಿಸಿರೋದು. ಸಂಡೇ ಶೇರ್ ಮಾರ್ಕೆಟ್ ಕೂಡ ಓಪನ್ ಇತ್ತು. ಹೂಡಿಕೆಗೆ ಉತ್ತೇಜನ, ಜನಪರ ಬಜೆಟ್ ಅಂತೇನೋ ಕೇಂದ್ರ ಸರ್ಕಾರ ಹೇಳಿದೆ. ಆದರೆ ಬಜೆಟ್ ದಿನವೇ ಮಾರ್ಕೆಟ್ ಕುಸಿದು ಹೋಗಿತ್ತು. ವಿಶ್ವದ ಹಲವೆಡೆ ಯುದ್ಧ ಮತ್ತು ಹಣದುಬ್ಬರ ಇದೆ. ದೇಶದಲ್ಲಿ ಆರ್ಥಿಕ ಸ್ಥಿರತೆಯ ಬಗ್ಗೆ ಪ್ರಶ್ನೆ ಎದ್ದಿದೆ. ವಿಶ್ವದ 3ನೇ ಆರ್ಥಿಕ ಶಕ್ತಿ ಆಗುವತ್ತ ಮೋದಿ ಸರ್ಕಾರ ದೃಢ ಹೆಜ್ಜೆಯನ್ನ ಇಡ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಹೂಡಿಕೆದಾರರಿಗೆ ಆ ವಿಶ್ವಾಸ ಇಲ್ವಾ? ಯಾಕೆ ಮಾರ್ಕೆಟ್ ಕುಸಿತೋಯ್ತು? ಸೆನ್ಸೆಕ್ಸ್ 1546 ಪಾಯಿಂಟ್ ಮತ್ತು ನಿಫ್ಟಿ 50 ಅಂಕಗಳಷ್ಟು ಕುಸಿತ ಕಾಣ್ತು. ರಜಾ ದಿನ ಭಾನುವಾರವೂ ಹೂಡಿಕೆದಾರರಿಗೆ 11 ಲಕ್ಷ ಕೋಟಿ ಲಾಸ್ ಆಗಿದೆ. ಬಜೆಟ್ ಆದ ನಂತರ ಇವತ್ತು ಪ್ರಧಾನಿ ಮೋದಿ ಮಾತಾಡಿದರು. ಏನು ಮಾತಾಡಿದರು ಕೇಳಿಸ್ಕೊಳ್ಳೋಣ. ट्रस्ट बेस्ड गवर्नेंस और ह्यूमन सेंट्रिक अर्थरचना के विजन को साकार करता है. एक ऐसा यूनिक बजट है जिसमें फिस्कल डेफिसिट कम करने, इन्फ्लेशन कंट्रोल करने पर फोकस है और इसके साथ ही बजट में हाई कैपेक्स और हाई ग्रोथ का भी समन्वय है. साथियों, ये बजट भारत की वैश्विक भूमिका को नए सिरे से सशक्त करता है. भारत के 140 करोड़ नागरिक फास्टेस्ट ग्रोइंग इकोनॉमी बनकर ही संतुष्ट नहीं है. हम जल्द से जल्द दुनिया की तीसरी सबसे बड़ी अर्थव्यवस्था बनना चाहते हैं. ये करोड़ों देशवासियों का संकल्प है. दुनिया के एक ट्रस्टेड डेमोक्रेटिक पार्टनर और ट्रस्टेड क्वालिटी सप्लायर के रूप में भारत की भूमिका लगातार बढ़ रही है. हाल में जो बड़ी बड़ी ट्रेड डील्स भारत ने की है, मदर ऑफ ऑल डील्स. ಪವರ್ ಟಿವಿಯಲ್ಲಿ ಆರ್ಥಿಕ ತಜ್ಞರು, ಆರ್ಥಿಕ ವಿಶ್ಲೇಷಕರು, ಜೊತೆಗೆ ಬಿಜೆಪಿ ಹಾಗೆ ಕಾಂಗ್ರೆಸ್ ವಕ್ತಾರರು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನು ಶ್ರೀನಿವಾಸ್ ಭರತ್ ಅವರು ಆರ್ಥಿಕ ತಜ್ಞರನ್ನ ಬರ್ಮಾಡ್ಕೊಳ್ತೀನಿ. ಶ್ರೀನಿವಾಸ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಇದ್ದಾರೆ. ನಟರಾಜ್ ಗೌಡ್ರೆ, ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. KS ಪ್ರಭಾಕರ್ ಅವರು ಹಿರಿಯರು, ಹಿತೈಷಿಗಳು ಹಾಗೆ ಆರ್ಥಿಕ ತಜ್ಞರಿದ್ದಾರೆ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ದಿಲೀಪ್ ಕುಣಗಲ್ ಬಿಜೆಪಿಯ ವಕ್ತಾರರಿದ್ದಾರೆ. ದಿಲೀಪ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾನು ಮೊದಲಿಗೆ ಇವತ್ತು ಆರ್ಥಿಕ ತಜ್ಞರ ಹತ್ರ ಮಾತನಾಡ್ತೀನಿ, ತದನಂತರ ವಕ್ತಾರಗಳ ಹತ್ರ ಮಾತನಾಡ್ತೀನಿ. ಪ್ರಭಾಕರ್ ಸರ್, ಇವತ್ತಿನ ಬಜೆಟ್ ಬಗ್ಗೆ ನಾವು ಈ ಹಿಂದೆ ಹಲವಾರು ಬಜೆಟ್ಗಳ ವಿಶ್ಲೇಷಣೆಯನ್ನು ಮಾಡಿದ್ದೀವಿ, ವಿಚಾರಗಳನ್ನು ಮಂಡಿಸಿದ್ವಿ. ಆದರೆ ಇವತ್ತಿನ ಬಜೆಟ್ ಬಗ್ಗೆ ಜನ ಬೇರೆನೇ ನಿರೀಕ್ಷೆ ಇಟ್ಕೊಂಡಿದ್ರು. ಆಫ್ಕೋರ್ಸ್ ಅಲ್ವಾ, ಬಜೆಟ್, ಸೆಂಟ್ರಲ್ ಬಜೆಟ್ ಅಂದಾಗ ಕಾಮನ್ ಮ್ಯಾನ್, ಅದರಲ್ಲೂ ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ, ಮಧ್ಯಮ ವರ್ಗದ ಕುಟುಂಬದ ಅತಿ ಹೆಚ್ಚು ಟ್ಯಾಕ್ಸ್ಗಳನ್ನು ಪೇ ಮಾಡ್ತಾ ಇರೋದು. ಮಧ್ಯಮ ವರ್ಗದ ಕುಟುಂಬಗಳಿರ್ಬೋದು, ಕಾಮನ್ ಮ್ಯಾನ್, ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಈ ಸಲ ಏನಾದರೂ ನಮಗೆ ಸ್ಲ್ಯಾಬ್ ಕನ್ಸೆಷನ್ ಸಿಗ್ಬೋದಾ, ಏನು ಎತ್ತ ಅಂತ ಹೇಳಿ. ಬಟ್ ಅಂಥದ್ದು ಯಾವುದು ಇವತ್ತಿನ ಬಜೆಟ್ನಲ್ಲಿ ಕಂಡು ಬರಲಿಲ್ಲ. ಏನು ಹೇಳ್ತೀರಿ? ನಾನು ಟ್ಯಾಕ್ಸ್ ಪೇಯರ್ ಆಸ್ ವೆಲ್ ಆಸ್ ಟ್ಯಾಕ್ಸ್ ಪ್ರೊಫೆಷ್ನಲ್ಲು. ಕಳೆದ 2 ಬಜೆಟ್ನ ಕಂಪೇರ್ ಮಾಡಿದರೆ ಈ ಬಜೆಟಲ್ಲಿ ಅಂತ ಹೇಳ್ಕೊಳ್ಳೋಂಥದ್ದು ಏನೂ ಇರೋದಿಲ್ಲ. ಯಾಕಂದರೆ ನಿರೀಕ್ಷೆ ಕೂಡ ಇರಲಿಲ್ಲ. ಯಾಕೆ ಬೀಂಗ್ ಎ ಟ್ಯಾಕ್ಸ್ ಪ್ರೊಫೆಷ್ನಲ್ ನನಗೆ ಗೊತ್ತಿತ್ತು. ಆ್ಯಕ್ಚುಲಿ ನಾನು ಡೆಕ್ಕನರ್ ಅದ್ರ ಬಗ್ಗೆ ಆರ್ಟಿಕಲ್ ಆಲ್ರೆಡಿ ಬರೆದಿದ್ದೆ 10 ಡೇಸ್ ಬ್ಯಾಕು. ಏನಕ್ಕೆ ಅಂದರೆ ಲಾಸ್ಟ್ ಇಯರೇ ಅವರು ಬಂದು 12 ಲಾಖ್ವರೆಗೂ ರಿಬೇಟ್ ನಾವು ಕೊಟ್ಟು ಎಲ್ಲ ಇದು ಮಾಡಿದರು. ಪ್ಲಸ್ ಲಾಸ್ಟ್ ಸೆಪ್ಟೆಂಬರ್ಲಿ GST ರೇಟ್ಸ್ನ ಇದನ್ನ ಅದ್ರ ಬಗ್ಗೆ ಇಂಪ್ಲಿಮೆಂಟ್ ಮಾಡಿದ್ರಿಂದ
ರೆವಿನ್ಯೂಗೆ ಸಿಕ್ಕಾಪಟ್ಟೆ ಹೊಡೆತ ಬಿದ್ದಿದೆ. ಸುಭಾಷ್ ಚಂದ್ರ ಗಾರ್ಗ್ ಅಂತ ರಿಟೈರ್ಡ್ ಫೈನಾನ್ಸ್ ಸೆಕ್ರೆಟರಿ ಜಸ್ಟ್ ರೀಸೆಂಟಾಗಿ ಹೇಳಿದರು 3 ಲಕ್ಷ ಕೋಟಿ ಕೋತ ಆಗಿದೆ ರೆವಿನ್ಯೂ ಪಾಯಿಂಟ್ ಆಫ್ ವ್ಯೂ. ಆ ಒಂದು ಇದನ್ನು ಸರಿದೂಗಿಸೋದಕ್ಕೋಸ್ಕರ ಈ ಒಂದು ಬಜೆಟ್ನಲ್ಲಿ ಅಂಥ ಸ್ಪೆಸಿಫಿಕ್ಕಾಗಿ ಏನೂ ಕೊಡೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೂ ಕಮಿಟ್ಮೆಂಟ್ಸ್ ಇರೋದ್ರಿಂದ, ಸ್ಟೇಟ್ ಆಗಲಿ ಅವ್ರದ್ದು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ಸು ಕಮಿಟ್ಮೆಂಟ್ ಇರೋದ್ರಿಂದ ದಟ್ ಇನ್ ಕಮ್ ಫಾರ್ವರ್ಡ್ ಟು ಎಕ್ಸ್ಟೆಂಡ್ ಫಾರ್ ದ ಬೆನಿಫಿಟ್ಸ್. ಸೊ ನೆಕ್ಸ್ಟ್ ಬಜೆಟಲ್ಲಿ ಕೂಡ ನಾವೇನು ಎಕ್ಸ್ಪೆಕ್ಟ್ ಮಾಡೋ ಇದಿಲ್ಲ. 28 ಬಜೆಟಲ್ಲಿ ಬೇಕಾದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್ ಬಿಕಾಸ್ ದಟ್ ಇಸ್ ನಿಯರಿಂಗ್ elections. So that time we can expect. Till then it's very difficult to even imagine. ಯಾಕಂದರೆ ಒಂದು ಕಡೆ ಇನ್ಕಮ್ ಟ್ಯಾಕ್ಸಲ್ಲಿ ವರ್ಷ 1 ಲಕ್ಷ ಕೋಟಿ ಕೋತ ಆಗ್ತಾ ಇದೆ, ಈ ಕಡೆ GST ಕಡೆಯಿಂದ ಕೋತ ಆಗ್ತಾ ಇದೆ, ಆ ಕಡೆ ಕಸ್ಟಮ್ಸ್ ಕಡೆಯಿಂದನೂ ಕೋತ ಆಗ್ತಾ ಇದೆ. ಸೊ ಅದರಿಂದ ಅವ್ರು ಈ ಬಜೆಟ್ನ ಬರೀ ಪಾಲಿಸಿ ಪಾಯಿಂಟ್ ಆಫ್ ವ್ಯೂನೇ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಯಾಕಂದರೆ ಟ್ರಂಪ್ ಬಂದು ಅಡ್ಡದಿಡ್ಡಿ ಮಾಡಿಟ್ಟಿದ್ದಾರೆ. ವರ್ಲ್ಡ್ ಗ್ಲೋಬಲ್ ಟ್ರೇಡ್ ಆರ್ಡರ್ ಒಂದು ಉಲ್ಟಾ ಪಲ್ಟಾ ಆಗಿರೋದ್ರಿಂದ ದೇ ಎಂಟೈರ್ ಫೋಕಸ್ ಕಾನ್ಸಂಟ್ರೇಟ್ ಆನ್ ದಟ್ ಸೈಡ್. ಯಾವ ರೀತಿ ಅದನ್ನು ಇದು ಮಾಡಬೇಕು, ನಮ್ಮ MSMEಗಳಿಗೆ ಆಗಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಕಮ್ಯುನಿಟಿಗೆ ಯಾವ ರೀತಿ ಇದು ಮಾಡಬೇಕು, ಅದರಿಂದ ಕಸ್ಟಮ್ಸ್ ಲಾ ಬಗ್ಗೆನೇ ಅವ್ರು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಅದ್ರಿಂದ ಜಾಸ್ತಿ ರೇಷನಲೈಸ್ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ಓಕೆ, ಎಸ್ ಶ್ರೀನಿವಾಸ್ ಜಿ, ನೀವೇನು ಹೇಳ್ತೀರಿ? ಇದು ಪಾಪ್ಯುಲಿಸ್ಟ್ ಮೆಷರ್ಸ್ ಜನಪ್ರಿಯ ಕ್ರಮಗಳೇನೂ ಆಗಿಲ್ಲ. ಆದರೆ ಇವಾಗ ಡೈರೆಕ್ಟ್ ಟ್ಯಾಕ್ಸ್ ನೋಡಿದರೆ ಪ್ರಾಕ್ಟಿಕಲಿ ಡೇ ಟು ಡೇ ಲೈಫಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಮೆಷರ್ಸ್ ಆಗಿದೆ. ಇವಾಗ ಮುಂಚೆ ಏನಿತ್ತು, ಇವಾಗ ಆರ್ಡರ್ ಏನಾದರೂ ವಿರುದ್ಧವಾಗಿ ಪಾಸ್ ಆಗಿದ್ದರೆ 20% ಟ್ಯಾಕ್ಸ್ ಪ್ಲಸ್ ಇಂಟ್ರೆಸ್ಟ್ ಮೇಲೆ ಕಟ್ಬಿಟ್ಟು ಮುಂದೆ ಅಪ್ಪೀಲ್ಗೆ ಹೋಗ್ಬೇಕಾಯ್ತು. ಇವಾಗ ಏನು ಮಾಡಿದ್ದಾರೆ, ಇಂಟ್ರೆಸ್ಟ್ ಲೆಕ್ಕ ಇಟ್ಕೊಂಡಿಲ್ಲ, 10% ಕಟ್ಬಿಟ್ಟು ಅಪ್ಪೀಲ್ಗೆ ಹೋಗ್ಬೋದು. ಆಮೇಲೆ ಇವಾಗ TCS ನೋಡಿದರೆ 5% 20% ಎಲ್ಲ ಇತ್ತು ಫಾರಿನ್ ಎಕ್ಸ್ಚೇಂಜ್ ತೊಗೊಂಡ್ರೆ, ಇವಾಗ ಅದನ್ನು 2% ಮಾಡ್ಯಾರೆ. ಆಮೇಲೆ ಮೆಡಿಕಲ್ ಎಜುಕೇಷನ್ಗೆ 5% ಇತ್ತು, ಇವಾಗ 2% ಮಾಡ್ಯಾರೆ. ಸೊ ಇಂಥ ಕ್ರಮಗಳು ತುಂಬ ಆಗಿದೆ. ಸೊ ಈ ನಿಟ್ಟಿನಲ್ಲಿ ನೋಡಿದರೆ ಇದು ಇವಾಗ ಇದರಲ್ಲೂ ರೆವಿನ್ಯೂ ಲಾಸ್, ಇದನ್ನು ರೆವಿನ್ಯೂ ನ್ಯೂಟ್ರಲ್ ಮೆಷರ್ಸ್ ಏನಲ್ಲ. ಇವಾಗ ಇಂಟ್ರೆಸ್ಟ್ ಎಷ್ಟೊಂದು ಬರ್ತಾಯಿತ್ತು. ಆಮೇಲೆ ಇನ್ನೊಂದೇನು ಮಾಡ್ಯಾರೆ, ಇವಾಗ ಅಪ್ಪೀಲ್ಗೆ ನಾವು ಹೋದರೆ ಅಪ್ಪೀಲ್ ಮುಗಿಯೋ ತನಕ ಇಂಟ್ರೆಸ್ಟ್ ಇಲ್ಲ ಅಂತ ಮಾಡ್ಯಾರೆ. ಇದು ಡೇ ಟು ಡೇ ಲೈಫಲ್ಲಿ ನೋಡಿದರೆ ನಮಗೆ ಇವಾಗ ಆ್ಯಸ್ ಅ ಪ್ರೊಫೆಷನಲ್ ನಾನು ಕೂಡ ತುಂಬ ಕಷ್ಟಪಟ್ಟಿದ್ದೀನಿ, ನಮ್ಮ ಕ್ಲೈಂಟ್ಸ್ ಕೂಡ ಕಷ್ಟಪಟ್ಟಿದ್ದಾರೆ. 20% ಟ್ಯಾಕ್ಸ್ ಪ್ಲಸ್ ಇಂಟ್ರೆಸ್ಟ್ ಮೇಲೆ ಕಟ್ಬಿಟ್ಟು ಅಪ್ಪೀಲ್ಗೆ ಹೋಗಬೇಕು ಅಂದರೆ ಆರ್ಡ್ರ್ ಏನೋ ಪಾಸ್ ಮಾಡ್ತಾರೆ. ಇವಾಗ ಇದು ಅಪ್ಪೀಲ್ ಅವಕಾಶ ಕೊಟ್ಟಿದ್ದಾರೆ. ಈ GST ಈ ಥರ ಇದೆ, ಅಂದರೆ 10% ಟ್ಯಾಕ್ಸ್ ಮೇಲೆ ಕಟ್ಬಿಟ್ಟು ಅಪ್ಪೀಲ್ಗೆ ಹೋಗ್ಬೋದು ಅಂತ. ಇವಾಗ ಡೈರೆಕ್ಟ್ ಟ್ಯಾಕ್ಸಲ್ಲೂ ಅದೇ ಥರ ಮಾಡಿದ್ದಾರೆ. ನಟರಾಜ್ ಗೌಡ್ರೆ, ನಿಮ್ಮ ಮೊದಲ ಪ್ರತಿಕ್ರಿಯೆ. ಅಫ್ಕೋರ್ಸ್ ನಿಮ್ಮ MB ಪಾಟೀಲ್ರು ಕೂಡ ಸುದೀರ್ಘವಾದಂಥ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಇವತ್ತು. ಅದ್ರ ಬಗ್ಗೆ ಬಜೆಟ್ನಲ್ಲಿ ಏನು ಕುಂದುಕೊರತೆ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲ ಕರ್ನಾಟಕಕ್ಕೆ ಒಂದು ನಿರೀಕ್ಷೆಗಳಿತ್ತು. ಒಂದು ಕರ್ನಾಟಕದ ನಿರೀಕ್ಷೆನ ಅದು ಭದ್ರಾ ಮೇಲ್ದಂಡೆ ಯೋಜನೆ ಅದು ಕಳೆದ ಬಾರಿದೆ, ಏನು ರಿಲೀಸ್ ಆಗಿಲ್ಲ. 2022 ಅವ್ರು ಘೋಷಣೆ ಮಾಡಿದ್ದು, ಬಜೆಟಲ್ಲಿ ಘೋಷಣೆ ಮಾಡಿದ್ರೆ ಆ ವರ್ಷದ ಪ್ರಾಮಿಸ್ ಅದು. ಆ ವರ್ಷ ನಾವೇನು ಮಾಡ್ತೀವಿ ಅನ್ನೋದು ಅದೇನದು 20 ವರ್ಷದ ವಿಷನ್ ಡಾಕ್ಯುಮೆಂಟ್ ಅಲ್ಲ. ಆ ಥರ ಬಡ್ಜೆಟಲ್ಲಿ ಘೋಷಣೆ ಮಾಡಿ ಕೂಡ ಒಂದು ನಯಾ ಪೈಸಾ ಬಿಟ್ಟಿಲ್ಲ ಅಂದರೆ ರಾಜ್ಯಕ್ಕೆ ಮಾಡಿರೋದು ಮೋಸ ಮತ್ತು ಅನ್ಯಾಯ, ಅದು ಅವಮಾನ. ಅದು ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಮಾಡಿರೋ ಅವಮಾನ ಅದು ಒಂದು. ಎರಡನೇದು, ಕೃಷ್ಣ ಯೋಜನೆದ ಬಗ್ಗೆ ಚಕಾರ ಇಲ್ಲ, ಎತ್ತಿನ ಹೊಳೆದ ಬಗ್ಗೆ ಚಕಾರ ಇಲ್ಲ, ಮಹದಾಯಿದ ವಿಷಯ ಚಕಾರ ಇಲ್ಲ, ಯಾವ ಯೋಜನೆಗಳ ಬಗ್ಗೆನೂ ಇಲ್ಲ. ಏನಂದ್ರೆ ಈಗ ನೋಡಿ, ಈಗ 2015ರಲ್ಲಿ ಬೆಂಗಳೂರು ಸಬರ್ಬನ್ ರೈಲ್ಗೆ 1 ಕೋಟಿ ಬಿಟ್ಟಿದ್ರು, ಬಟ್ ಚಕಾರ ಇತ್ತು. ನಾನೇನು ಹೇಳ್ತೀನಿ, 1 ಕೋಟಿ 16,000 ಕೋಟಿ ಆಗೋ ಬಡ್ಜೆಟ್ಗೆ ಸಬರ್ಬನ್ ರೈಲ್ಗೆ 1 ಕೋಟಿ ಬಿಟ್ಟಿದ್ರು. ಅದು ಮೆನ್ಷನ್ ಆಗಿತ್ತು ಅಟ್ಲೀಸ್ಟ್. ಅದು ಹಂತವಾಗಿ ಇವ್ರು ನಡ್ಕೊಂಡು ಬರ್ತಾನೆ ಇದೆ. ಇನ್ನೂ ಅದು ಯೋಜನೆ ಪರಿಪೂರ್ಣ ಆಗಲಿಲ್ಲ, ಆಗುತ್ತೆ. ಆದರೆ ಮೆಟ್ರೋ 3ನೇ ಯೋಜನೆಗೆ ನಾವು ಯೋಚನೆ ಮಾಡ್ತೀವಿ. ಮೆಟ್ರೋ 3ಗೆ ಏನೋ ಒಂದು ಬರ್ತಾರೆ, ಹಣಕಾಸಿನ ಒಂದು ಸ್ಪೆಷಲ್ ಪ್ಯಾಕೇಜ್ ಮಾಡ್ತಾರೆ, ಬೆಂಗಳೂರಿನ ಸ್ಪೆಷಲ್ ಪ್ಯಾಕೇಜ್ ಮಾಡ್ತಾರೆ, ಯಾವುದೂ ಹೇಳ್ಕೊಳಂಗಿಲ್ಲ. ಕರ್ನಾಟಕಕ್ಕೆ ಇರಾದರೆ ಇಡೀ ದೇಶದಲ್ಲಿ ಏನಾಗಿದೆ, ಒಂದು ಉದ್ಯೋಗ ಸೃಷ್ಟಿ ಆಗಬೇಕು, ಅದಕ್ಕೇನಂದರೆ ಬಂಡವಾಳ ಹೂಡಿಕೆ ಬರಬೇಕು. ಇಲ್ಲ ಇಲ್ಲಿರತಕ್ಕಂಥ MSMEಗಳಿಗೆ ನೀವು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀರಾ, ಇಲ್ಲ ಅವ್ರ ಕಾರ್ಪೊರೇಟ್ ಟ್ಯಾಕ್ಸ್ ಹೆಂಗೆ ಕಮ್ಮಿ ಮಾಡಿದ್ರೆ ಹಂಗೆ ಇವ್ರಿಗೂ ಏನಾದ್ರು ಟ್ಯಾಕ್ಸ್ ಕಮ್ಮಿ ಮಾಡ್ತೀರಾ, ಇಲ್ಲ ಅವ್ರಿಗೆ AI ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಸ್ಕೇಲ್ ಆಗಲಿಕ್ಕೆ ಅವ್ರಿಗೆ ಏನಾದ್ರು ಸಬ್ಸಿಡಿ ಕೊಡ್ತೀರಾ, ಇಲ್ಲ ಎಕ್ಸ್ಪೋರ್ಟ್ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಏನಾದ್ರು ಸಬ್ಸಿಡಿ ಕೊಡ್ತೀರಾ, ಯಾವುದ್ರ ಬಗ್ಗೆನೂ ಚಕಾರ ಇಲ್ಲ. ನಾಟ್ ಇವನ್. ಯಾಕಂದರೆ ದ ಮೇಜರ್ ಈಗ ಕೃಷಿ ಇಲ್ಲ ಇಂಡಸ್ಟ್ರಿ, ಇವೆರಡನ್ನ ನೀವು ಟಚ್ ಮಾಡಲಿಲ್ಲ, ಅವ್ರಿಗೆ ಸಹಾಯ ಮಾಡಲಿಲ್ಲ ಅಂದರೆ ಯಾವ ರೀತಿಯ ಬೆಳವಣಿಗೆ ದೇಶದಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಈಗ ದೇಶದಲ್ಲಿ 47 ಕೋಟಿ ಜನ 47 ಕೋಟಿ ಜನ ದಿನಕ್ಕೆ ₹100 ವೆಚ್ಚದಲ್ಲಿ ಬದುಕ್ತಾ ಇದ್ದಾರೆ. ದಿನಕ್ಕೆ ₹100 ವೆಚ್ಚ. ಸುಮಾರು 80% ದೇಶದ ಪಾಪ್ಯುಲೇಷನ್ ದಿನಕ್ಕೆ ₹200 ವೆಚ್ಚದಲ್ಲಿ ಬದುಕ್ತಾ ಇದೆ. ಇದು
ರಿಯಲ್ ಸ್ಟೇಟ್ ಆಫ್ ಎಕಾನಮಿ. ಇದು ಭಾರತದ ವಸ್ತುಸ್ಥಿತಿ. ನೀವು ಆ ಜನಕ್ಕೆ ನೀವು ಯಾವ ಯೋಜನೆ ಕೊಟ್ಟಿದ್ದೀರಿ, ಯಾವ ಯೋಜನೆಯಿಂದ ಅವರನ್ನು ನೀವು ಸಬಲೀಕರಣ ಮಾಡಿಕೊಟ್ಟಿದ್ದೀರಿ, ಯಾವ ಸಾಮಾಜಿಕ ಭದ್ರತಾ ಯೋಜನೆ ಕೊಟ್ಟಿದ್ದೀರಿ. ಈಗ ನಾವು 2004ರಿಂದ 2014ರವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಒಂದು ಯೋಜನೆ ತೊಗೊಂಡು ಬಂದರು, ಉದ್ಯೋಗ ಖಾತ್ರಿ ಯೋಜನೆ ತೆಗೆದುಕೊಂಡು ಬಂದರು, ಆಹಾರ ಭದ್ರತಾ ಯೋಜನೆ ತೆಗೆದುಕೊಂಡು ಬಂದರು. ಆ ಥರ ಗುರುತರವಾದ ಯಾವುದಾದ್ರು ಯೋಜನೆಯನ್ನು ನೀವು ಇವತ್ತು ಘೋಷಣೆ ಮಾಡಿದ್ದೀರಾ? ಆ ಜನಕ್ಕೆ 80% ಜನ ಇವತ್ತು ಬರೀ 200 ರೂಪಾಯಿ ಪ್ರತಿದಿನದ ಜೀವನದಲ್ಲಿ ನಡೆಸ್ತಾ ಇದ್ದಾರಲ್ಲ, ಅವ್ರಿಗೆ ಯಾವ ರೀತಿ ಯೋಜನೆ ತೊಗೊಂಡು ಬಂದಿದ್ದೀರಿ? ರೈತರ ಆದಾಯ ಡಬಲ್ ಆಗುತ್ತೆ. ಎಲ್ಲಿ ಡಬಲ್ ಆಯಿತು? ಡಬಲ್ ಆಗಲಿಲ್ಲ. 2% ಅವರು ವೃದ್ಧಿ ಆಗ್ತಾ ಇರೋದು ಆ ವಾರ್ಷಿಕ ಆದಾಯ ರೈತರದು. 2% ವೃದ್ಧಿ ಆಗ್ತಾ ಇರೋ ಹೆಂಗೆ ಅವ್ರ ಜೀವನ ಹೆಂಗೆ ನಡೆಸಬೇಕು? ರೈತರದು ವೆಚ್ಚ, ಸರಾಸರಿ ವೆಚ್ಚ ಇಡೀ ದೇಶದಲ್ಲಿ 3700 ರೂಪಾಯಿ ಅವರು ತಿಂಗಳಿಗೆ ಖರ್ಚು ಮಾಡೋಕ್ಕೆ ಶಕ್ತಿ ಸಾಮರ್ಥ್ಯ ಅಷ್ಟೇ ಇರೋದು, ಸರಾಸರಿ ಇಡೀ ಎಲ್ಲ ರೈತರು ತೆಗೆದುಕೊಂಡ್ರೆ. ಗ್ರಾಮೀಣ ಭಾರತದಲ್ಲಿ ಈ ಥರ ಪರಿಸ್ಥಿತಿ ಇರಬೇಕಾದ್ರೆ ನೀವು ರೈತರಿಗೆ ವಿಶೇಷವಾದ ಏನಾದರೂ ಯೋಜನೆ ಕೊಡುಗೆಯನ್ನು ಕೊಡ್ತೀರಿ? ಸಾಧ್ಯ ಆಗಲಿಲ್ಲ. ಈಗ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆಯಾ? ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ. ಒಳ ಅರಿವಿಗಿಂತ ಹೊರ ಅರಿವು ಜಾಸ್ತಿ ಆಗ್ತಾ ಇದೆ. ನೀವು ಯಾರು ಇನ್ಫ್ಲೋ ಆಗ್ತಾ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ವಿಡ್ರಾ ಮಾಡ್ಕೊಂಡು ಜಾಸ್ತಿ ಜನ ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ ದುಡ್ಡನ್ನ. ಒಂದು. ಎರಡನೇದು, ಅತ್ಯಂತ ದೊಡ್ಡ ಶ್ರೀಮಂತರು ವರ್ಷಕ್ಕೆ ಲಕ್ಷದ ಲೆಕ್ಕದಲ್ಲಿ ಭಾರತ ಬಿಟ್ಟು ಪೌರತ್ವವನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ. ಭಾರತ ಪೌರತ್ವ ಬಿಟ್ಟು ಅಂದರೆ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಬಹಳ ಅಪಾಯಕಾರಿ ಸ್ಥಿತಿನಲ್ಲಿದೆ. ಆರ್ಥಿಕ ಪರಿಸ್ಥಿತಿ. ಸುಮ್ಮನೆ ನಾವು ಹೆಡ್ಲೈನ್ಸ್ ಮ್ಯಾನೇಜ್ಮೆಂಟ್ಗೆ ಏನು ಬೇಕೋ ಅದು ಮಾಡಿಕೊಂಡು ದೇಶವನ್ನು ವಿಷನ್ 2047 ವಿಕಸಿತ ಭಾರತ, ವಿಶ್ವಗುರು, ಬಲಿಷ್ಠ ಭಾರತ, 4 ಟ್ರಿಲಿಯನ್ 5 ಟ್ರಿಲಿಯನ್. ಆದರೆ ನಾನು ಹೇಳ್ತೀನಲ್ಲ, ಆಕ್ಚುಲ್ ಆಗಿ ಜನಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ಅವರ ವೆಚ್ಚ ಜಾಸ್ತಿ ಆಗ್ತಾ ಇದೆ, ಉಳಿತಾಯ ಕಡಿಮೆ ಆಗ್ತಾ ಇದೆ. ಎಷ್ಟೋ ಜನ ಪ್ರತಿದಿನದ ಜೀವನ ಮಾಡೋದಕ್ಕೂ ಕಷ್ಟಪಡುವಂತ ಪರಿಸ್ಥಿತಿ ಇದೆ. ಇಟ್ ಇಸ್ ನಾಟ್ ಲೈಕ್ ಟ್ಯಾಕ್ಸ್ ಪೇಯರ್ಸ್. ನೋಡಿ, ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ 89 ರೂಪಾಯಿ ದಿನಗೂಲಿ ಇದೆ ಅವರೇಜ್. 89 ರೂಪಾಯಿ, 89 ರುಪೀಸ್ ಬಿಟ್ಬಿಡಿ. 349 ರುಪೀಸ್ ನಾವೇನು ನರೇಗಾದ ಹೇಳ್ತಾ ಇದ್ವಲ್ಲ, 349 ಬಿಟ್ಬಿಡಿ. ಅವರೇಜ್ ದಿನಗೂಲಿ 89 ರೂಪಾಯಿ ಇದೆ. ಇದು ಭಾರತದ ಪರಿಸ್ಥಿತಿ. ನೀವು ಆ ಜನತೆಗೆ ನೀವು ಯಾವ ರೀತಿಯ ಯೋಜನೆಯನ್ನು ಮಾಡಿದ್ದೀರಿ? ಯಾವ ಸಾಮಾಜಿಕ ಭದ್ರತಾ ಯೋಜನೆ ಮಾಡಿದ್ದೀರಿ? ಜನಕಲ್ಯಾಣ ಯೋಜನೆ ಮಾಡಿದ್ದೀರಿ? ಏನೂ ಇಲ್ಲ. ಈ ಬಡ್ಜೆಟ್ಟು ಬಡವರ ವಿರೋಧಿ, ಶ್ರಮಿಕರ ವಿರೋಧಿ, ರೈತರ ವಿರೋಧಿ, ಮಹಿಳೆಯರ ವಿರೋಧಿ, ಯುವಕರ ವಿರೋಧಿ. ಉದ್ಯೋಗ ಸೃಷ್ಟಿನೇ ಮಾಡಲ್ಲ ರೀ ನಿಮ್ಗಳಿಗೆ. ನೋ ವಿಷನ್. ಈ ವರ್ಷ ನಮ್ಗೇನೋ ಉದ್ಯೋಗ ಸೃಷ್ಟಿ ಆಗುತ್ತೆ. ನಾವು ಯುವಕರು ನೋಡಿ, 2023-24ರಲ್ಲಿ 2,80,00,000 ಜನ ಅತ್ಯಂತ ಹೆಚ್ಚು ವಿದ್ಯಾವಂತರು ನಿರುದ್ಯೋಗಿಗಳು. 10 ಕೋಟಿ ಜನ ಉದ್ಯೋಗ ಹುಡುಕದೇ ಬಿಟ್ಬಿಟ್ಟವ್ರೆ. 10 ಕೋಟಿ ಜನ. ಗ್ರಾಮೀಣ ಭಾರತದಲ್ಲಿ 44% ಏನು ಕೃಷಿ ಕಾರ್ಮಿಕರಿದ್ರು, ಇವತ್ತು 46% ಆಗಿದ್ದಾರೆ. ಯಾಕಾದ್ರು? ವಾಪಸ್ ಹೋದ್ರು ಹಳ್ಳಿಗಳಿಗೆ. ನಾವಿಲ್ಲಿ ಆಗಲ್ಲ, ಬೆಂಗಳೂರಲ್ಲಿ ಆಗಲ್ಲಪ್ಪ, ಸಿಟಿಲಿ ಆಗಲ್ಲ ಅಂತ. ಮುಂದೆ ಅಂತ ಮಾತಾಡ್ತಿದ್ವಿ. ನಿಮ್ಮ ಮೊದಲ ರಿಯಾಕ್ಷನ್ ಆನ್ ದಿಸ್ ಬಜೆಟ್? ಅಫ್ಕೋರ್ಸ್ ನೀವು ಆ ಬಜೆಟ್ನ ಸಮರ್ಥಿಸ್ಕೊಳ್ತೀರಿ ಅಂತ ನನಗೆ ಗೊತ್ತಿದೆ. ಅದು ಆ ತಿಳುವಳಿಕೆಯಿಂದಲೇ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಒಂದು ನಿಮಿಷ ಮೇಡಮ್. ನಾನು ಈಗ ಇದು ಯೂನಿಯನ್ ಬಜೆಟ್. ಈಗ ಯಾವುದೇ ರಾಜ್ಯಗಳಿಗೆ ವಿಶೇಷವಾಗಿ ಅನುದಾನ ಕೊಡ್ತಕ್ಕಂಥ ಯಾವುದೇ ಒಂದು ಅನೌನ್ಸ್ಮೆಂಟನ್ನು ಸಹ ಮಾಡಿಲ್ಲ. ಯೂನಿಯನ್ ಬಜೆಟ್ ಅಂದರೆ ಇದ್ರೊಳಗಡೆ ಏನೇನು ರಿಫಾರ್ಮ್ಸ್ ಆಗ್ತವೋ, ಯಾವುದು ಹಗ್ಗ ಆಗುತ್ತೆ ಅಥವಾ ತುಟ್ಟಿ ಆಗುತ್ತೆ, ಇದು ಎಲ್ಲ ರಾಜ್ಯಗಳಿಗೂ ಅನ್ವಯ ಆಗುತ್ತೆ. ಇವತ್ತು ಒಂದು ವಿಕಸಿತ ಭಾರತ, ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಭಾರತದ ಪರವಾಗಿರ್ತಕ್ಕಂಥ ಒಂದು ಬಜೆಟನ್ನು ಇವತ್ತು ನಿರ್ಮಲಾ ಸೀತಾರಾಮನ್ರವರು ಮಂಡಿಸಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂತಂದರೆ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತಂದರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಭಾಳ ಫಾರ್ವರ್ಡಾಗಿ ಹೋಗಬೇಕು. ಅದ್ರ ಜೊತೆಗೆ ಸಾಮಾನ್ಯ ಜನರಿಗೆ ಟ್ಯಾಕ್ಸ್ ರಿಫಾರ್ಮ್ಸ್ಗಳು ಹಾಕಬೇಕು ಮೇಡಮ್. ಇವತ್ತು ಉತ್ಪಾದನಾ ವಲಯದಲ್ಲಿ ಇಂಡಿಯಾ ಕಂಡಕ್ಟರ್ ಮಿಷನ್ 2.0 ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಇದು ಉತ್ಪಾದನೆ ಅಂದರೆ ಕಂಡಕ್ಟರ್ ನಾವು ತುಂಬ ಫಾರಿನ್ ಮೇಲೆ ಭಾಳ ಡಿಪೆಂಡ್ ಆಗಿದ್ದು. ಹೊರಗಡೆಯಿಂದ ತರಿಸ್ಕೊಳ್ಳೋದಾಗಿರ್ಬೋದು, ಇಂಪೋರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಇದ್ರ ಮೇಲೆ ಡಿಪೆಂಡ್ ಆಗಿದ್ದು. ಮತ್ತು ಅದರ ಜೊತೆಗೆ ದೇಶೀಯ ಉತ್ಪಾದನೆ ಹೆಚ್ಚಿಸಲು 3 ಪ್ರತ್ಯೇಕ ಕೆಮಿಕಲ್ ಪಾರ್ಕ್ಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. 200 ಹಳೆಯ ಕೈಗಾರಿಕಾ ಕ್ಲಸ್ಟರ್ಗಳನ್ನು ಪುನಶ್ಚೇತನ ಮಾಡಲಾಗ್ತಾ ಇದೆ. ಮತ್ತು ಈ MSMEಗಳಲ್ಲಿ 10,000 ಕೋಟಿಯ MSME ಗ್ರೋತ್ ಫಂಡ್ ಅಂತೇಳಿ MSMEಗಳನ್ನು ಗ್ರೋತ್ ಮಾಡಲಿಕ್ಕೆ, ಅವರ ಉತ್ತೇಜನ ಕೊಡಲಿಕ್ಕೆ ಅದನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಇನ್ನು ಒಂದು ಮೇಡಮ್. ಮತ್ತು ಇನ್ನೊಂದು ನೋಡಿ, ಈಗ ಮೊನ್ನೆ ತಾನೇ GST ರಿಫಾರ್ಮ್ಸ್ ಮಾಡಿದ್ರು. 28% ಇದ್ದವನ್ನೆಲ್ಲ 18% ತೆಗೆದುಕೊಂಬಂದರು. 12% ಇದ್ದಂಥ GSTನೆಲ್ಲ 5% ತೆಗೆದುಕೊಂಬಂತಂದರು. ಅಂದ್ರೆ ಸಾಮಾನ್ಯ ಜನರಿಗೆ ಅತಿ ಹೆಚ್ಚು ಲಾಭ ಆಗೋ ಮಾಡಿದ್ರು. ಈ ಕಾರಣದಿಂದಲೇ ಅತಿ ಹೆಚ್ಚು ಲಾಭನ ಈ ಹಿಂದಿನ ವರ್ಷಗಳಲ್ಲೇ ಮಾಡಬಹುದಾಗಿತ್ತಲ್ವಾ? 11 ವರ್ಷದಿಂದ ಒಂದ್ ನಿಮಿಷ ಅವಾಗ್ಲೇ ಮಾಡಬಹುದಾಗಿತ್ತು. ಅಲ್ಲಲ್ಲ, ಅಫ್ಕೋರ್ಸ್ ಈಗ ಮಾಡಿರೋದು ಕೆಟ್ಟದು ಅಂತ ನಾನು ಹೇಳ್ತಾ ಇಲ್ಲ, ಮಾಡಿರೋದು ಒಳ್ಳೇದೇ. ಬಟ್ ಲಾಂಗ್ ಟೈಮ್ ಇಂದ ಅವಾಗ್ಲೇ ಮಾಡಬಹುದಾಗಿತ್ತಲ್ವಾ? ಈಗ ನಾನು ಕಾಂಗ್ರೆಸ್ ವಕ್ತಾರ ಬೇಕಾದ್ರೆ ಅದೊಂದು ಡಿಬೇಟೇ ಮಾಡ್ಬಿಡೋಣ. ಇವ್ರ ಕಾಲದಲ್ಲಿ ಎಷ್ಟಿತ್ತು ಟ್ಯಾಕ್ಸ್ ಪರ್ಸೆಂಟೇಜ್? ನನಗೆ ಅದು ಬೇಡ. ಅದು ನೀವು ಡಿಬೇಟ್ ನೀವು ಯಾವಾಗ ಬೇಕೋ ಮಾಡ್ಕೊಳ್ಳಿ, ಡಿಬೇಟ್ ಮಾಡ್ಕೊಳ್ಳಿ. ಅವ್ರ ಕಾಲದಲ್ಲಿ ಎಷ್ಟಿತ್ತು, ಇವ್ರ ಕಾಲದಲ್ಲಿ ಎಷ್ಟಿತ್ತು, ನನಗೆ ಅದು ಬೇಡ. ಪ್ರೆಸೆಂಟ್ ಯಾರಿಂದ ಏನ್ ಮಾಡಿದೀರಾ ಅದು ಅಷ್ಟೇ ಬೇಕಾಗಿರೋದು. GST ರಿಫಾರ್ಮ್ಸ್ ಆದ್ಮೇಲೆ
ನಾವು 8.2 ಗ್ರೋತ್ ರೇಟ್ ಇದ್ದೀವಿ, GST ಗ್ರೋತ್ ರೇಟ್ ಇಡೀ ವರ್ಲ್ಡಲ್ಲಿ ನಂಬರ್ 1 ಗ್ರೋತ್ ರೇಟ್ ಇದ್ದೀವಿ. ಆ ಕಾರಣಕ್ಕೋಸ್ಕರನೇ ನಮ್ಮ ಎಕಾನಮಿ 4th ಹೈಯೆಸ್ಟ್ ಎಕಾನಮಿ ಆಗ್ತಾ ಇದೆ. ನಮ್ದು $4.5 ಟ್ರಿಲಿಯನ್ ಸಾಧನೆಯನ್ನ ಮಾಡಿದೆ. ನಾವು 2028ಕ್ಕೆ 3ನೇ ಅತಿ ದೊಡ್ಡ ಅಲ್ಲ, ನಾನು ಒಂದು ಇವತ್ತು ರಾಷ್ಟ್ರ ಆಗಿ ಹೊರಹೊಮ್ಮುತ್ತೀವಿ. ಇವತ್ತು ನೀವು ಹೇಳೋದ್ರಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನ ನಾನು ಒಪ್ಕೊಳ್ಬಲ್ಲೆ, ಕೆಲವನ್ನ ನಾನು ಒಪ್ಲಾರೆ. ಯಾವತ್ತೂ ಒಂದು ದೇಶ ಹೆಂಗಿರಬೇಕು ಅಂತಂದ್ರೆ, ನನ್ನ ವೈಯಕ್ತಿಕ ಒಂದು ಒಪಿನಿಯನ್ ಏನಂದ್ರೆ, ಒಂದು ದೇಶದಲ್ಲಿ ತೆರಿಗೆ ಕಟ್ಟುವಂಥ ಒಬ್ಬ ಸಾಮಾನ್ಯ ಪ್ರಜೆ ಇದಾನಲ್ಲ, ಅವನ ಜೀವನ ಲಿವಿಂಗ್ ಇದೆಯಲ್ಲ, ವೇ ಆಫ್ ಲಿವಿಂಗ್ ಶುಡ್ ಬಿ ಇನ್ ಅ ಈಸ್ ವೇ. ವೇ ಆಫ್ ಲಿವಿಂಗು ತುಂಬಾ ಈಸಿ ಫಾರ್ಮಲ್ಲಿ ಇರಬೇಕು ಅವನಿಗೆ. ಅವನು ಖುಷಿಯಾಗಿ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕೆ ಹೊರತು ಬಾಯಿ ಬಡ್ಕೊಂಡು ಶಾಪ ಹಾಕೊಂಡು, ಅಲ್ಲ ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್ ಮೈ ವರ್ಡ್ಸ್. ಆ ಥರ ಒಂದು ವೇ ಆಫ್ ಲಿವಿಂಗ್ ಇರಬೇಕು. ಅಥವಾ ಯಾವುದೇ ಒಂದು ಕೇಂದ್ರ ಆಗಲಿ ಅಥವಾ ರಾಜ್ಯ ಸರ್ಕಾರಗಳ ಬಜೆಟ್ ಒಬ್ಬ ಕಾಮನ್ ಪೀಪಲ್ಗೆ ಆ ಥರ ಇರಬೇಕು. ವೇ ಆಫ್ ಲಿವಿಂಗ್ನ ಈಸ್ ಮಾಡೋ ಥರ ಇರಬೇಕೆ ಹೊರತು ಎಲ್ಲೋ ತಗೊಂಡು ಎಲ್ಲೋ ಹಾಕಿದ್ವಿ ಅಥವಾ ಎಲ್ಲೋ ಅವರನ್ನ ಯಾವುದೋ ಥರ ಬೇರೆ ಥರ ಕಟ್ ಹಾಕಿದ್ವಿ, ಈ ತರ ಅಂದ್ರೆ ಒಂಥರ ಶಾಪ ಹಾಕೊಂಡು ತೆರಿಗೆ ಕಟ್ಟ ತರ ಆಗ್ಬಾರ್ದು. ಅದೇ ಕಾರಣಕ್ಕೋಸ್ಕರ ನಾವು 12 ಲಕ್ಷದವರೆಗೂ ಸಹ ನಾವು 0 ಸ್ಲ್ಯಾಬ್ಸ್ ಮಾಡಿದೀವಿ ಮೇಡಮ್, ಟ್ಯಾಕ್ಸ್ ಅಲ್ಲಿ. ಅಂದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೋ ಅವರಿಗೆ. ಮತ್ತೆ ಇವತ್ತು ಸಹ ಏಪ್ರಿಲ್ 1 ಅಂದ್ರೆ ಹೊಸ ಆದಾಯ ತೆರಿಗೆ ಕಾಯ್ದೆ ನಾವು ಏಪ್ರಿಲ್ 1ರಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾರ್ಯಾರು ಈಗ GST ಕಟ್ತಕ್ಕಂಥವ್ರು, ಲೇಟ್ ಮಾಡ್ತಕ್ಕಂಥವ್ರು, ಈಗ ಡಿಸೆಂಬರ್ 31 ಲಾಸ್ಟ್ ಇತ್ತು, ಈಗ ಮಾರ್ಚ್ 31 ಮಾಡಿದ್ದೀವಿ, ಅವರಿಗೆ ಸಮಯಾವಕಾಶವನ್ನು ನಾವು ಕೊಟ್ಟಿದ್ದೀವಿ. ಮತ್ತೆ ಯಾರ್ಯಾರು ನಿಲ್ ಡಿಡಕ್ಷನ್ ಮಾಡ್ತಾರೋ ಅವರಿಗೆ. ಮತ್ತೆ ಅದ್ರ ಜೊತೆಗೆ ಯಾರ್ಯಾರು ಈಗ ಅಪಘಾತ ಆದಾಗ ಕೆಲವರಿಗೆ ಇಷ್ಟು ಅಮೌಂಟ್ ಅಂತ ಅದಕ್ಕೆ ಟ್ಯಾಕ್ಸ್ ಅನ್ನ ಎಕ್ಸಂಪ್ಷನ್ ಮಾಡಿದ್ದಾರೆ. ಇದು ಒಂದು ತರ ಲಾಭ, ಇದು ಸಾಮಾನ್ಯ ಜನರಿಗೆ ಸಿಗ್ತಾ ಇರತಕ್ಕಂಥ ಲಾಭ. ಅದ್ರ ಜೊತೆಗೆ ಈಗ 12.2 ಅಂದ್ರೆ 12.2 ಲಕ್ಷ ಕೋಟಿ ಬಜೆಟ್ ಅಲ್ಲಿ ಕ್ಯಾಪೆಕ್ಸ್ ಅನ್ನ ರಿಸರ್ವ್ ಮಾಡಿದ್ದಾರೆ. ಈ ಕ್ಯಾಪೆಕ್ಸ್ ಅಂತಕ್ಕಂಥದ್ದು ಅತಿ ಹೆಚ್ಚು ಫಿಕ್ಸೆಡ್, ಅಂದ್ರೆ ಯಾವ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್, ರೋಡ್ ಕನ್ಸ್ಟ್ರಕ್ಷನ್ಸ್ ಇದ್ರ ಮೇಲೆ ಇನ್ವೆಸ್ಟ್ ಆಗ್ತಕ್ಕಂಥದ್ದು. ಈಗ ಕ್ಯಾಪೆಕ್ಸ್ ಜಾಸ್ತಿ ಆದಷ್ಟು ಸಹ ಒಂದು ಉದ್ಯೋಗ ಪ್ರತಿಯೊಂದರಲ್ಲೂ ಜಾಸ್ತಿ ಆಗುತ್ತೆ.